ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 9 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಸಿಂಪಲಾಗಿ ಇವತ್ತು ಫಸ್ಟ್ ಆಫ್ ಆಲ್ ನ್ಯೂ ಇಯರ್ ಆಗಿರೋದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಕನಸುಗಳು ಗುರಿಗಳೇನಿದೆ ಅಚೀವ್ ಆಗಲಿ ಅಂತ ನೀವು ಪ್ರಾರ್ಥಿಸಿ, ನಾನು ಪ್ರಾರ್ಥಿಸ್ತೇನೆ. ಅದಕ್ಕೆ ಕಷ್ಟಪಟ್ಟು ನೀವೇ ಪಡಬೇಕು, ದಯವಿಟ್ಟು ಕಷ್ಟಪಟ್ಬಿಡ್ರಿ. ಡೈರೆಕ್ಟಾಗಿ ಇದಕ್ಕೆ ಬಂದುಬಿಡೋಣ. ಲಾಸ್ಟ್ ಟೈಮ್ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಪಾರ್ಟ್ 1 ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಫಸ್ಟ್ ಅದನ್ನು ನೋಡಿಬಿಡ್ರಿ. ಬಿಕಾಸ್ ಅದರಲ್ಲಿ ನನಗೆ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ರೈಸ್ ಆಕ್ಷನ್ ಅಂದರೆ ಏನು, ಚಾರ್ಟ್ ಪ್ಯಾಟರ್ನ್ಸ್ ಏನು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಲೇಟ್ ಮಾಡೋದು ಬೇಡ, ಟಾಪಿಕ್ಗೆ ಹೋಗ್ಬಿಡೋಣ, ಯಾಕಂದರೆ ವೀಡಿಯೋ ತುಂಬ ದೊಡ್ಡದಾಗೋಕ್ಕೆ ಚಾನ್ಸಸ್ ಇದೆ. ಫಸ್ಟ್ ಆಫ್ ಆಲ್ ಚಾರ್ಟಿಗೆ ಬಂದುಬಿಡೋಣ. ಯಾವುದು ಚಾರ್ಟ್ ಇದು? ವಿಂಡ್ಸ್ ಆರ್ ಮಷಿನ್. ಇದು ನಾವು ಸ್ಟಾಕ್ ಕೊಟ್ಟಿದ್ವಿ. ಲೈಕ್ ದಿಸ್ ಇಸ್ ನಮ್ಮ ಸೆಟಪ್ ಫಾರ್ಮ್ ಆಗ್ತಿತ್ತು ಅಂತ ಕೊಟ್ಟಿದ್ದು. ಜಸ್ಟ್ 1 ಮಂತಲ್ಲಿ 1:2 ಆಗಿತ್ತು. ದುಡ್ಡು ಯಾರ್ಯಾರು ಹಾಕಿರೋ 1 to ಡಬಲ್ ಆಗಿತ್ತು. ಇದು ನಾನು ಫ್ರೀಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೊಟ್ಟಿದ್ದೆ, ವಾಟ್ಸಪ್ ಚಾನಲಲ್ಲೂ ಕೊಟ್ಟಿದ್ದೆ. ಇದೆಲ್ಲ ಲೈಕ್ ಆ ಟೈಮಲ್ಲಿ ನಾವು ಯೂಟ್ಯೂಬಲ್ಲಿ ಏನೂ ಮಾಡ್ತಿರಲಿಲ್ಲ, ಸೊ ನಿಮಗೆ ಏನೋ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಇವಾಗ ಮಾಡಬೇಕಾಗಿದೆ. ಸೊ ಹೇಳ್ತಿದ್ದೀನಿ, ನಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಆಗಿಲ್ಲ ದಯವಿಟ್ಟು ಅಲ್ಲೂ ಫಾಲೋ ಆಗಿಬಿಡಿ. ಅಲ್ಲಿ ನಮ್ಮ ವಾಟ್ಸಪ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ಲು, ಯೂಟ್ಯೂಬ್ ಚಾನಲ್ ಎಲ್ಲ ಹೈಲೈಟ್ಸಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದವರು ಅಲ್ಲೂ ಕೂಡ ನೀವು ಲೈಕ್ ಜಾಯ್ನ್ ಆಗ್ಬೋದು. ಅಲ್ಲೇ ನಮ್ಮ ಅನಾಲಿಸಿಸ್ ಎಲ್ಲ ಶೇರ್ ಮಾಡ್ತೀವಿ, ಅದು ಫ್ರೀಯಾಗಿ. ಆ್ಯಂಡ್ ಕಮಿಂಗ್ ಟು ಮೇನ್ ಪಾಯಿಂಟ್, ಇದಕ್ಕೆ ಬಂದ್ಬಿಡೋಣ. ಲೈಕ್ ಜಾಸ್ತಿ ಪ್ರಮೋಷನ್ಸ್ ಮಾಡೋದು ಬೇಡ, ಇದೆಲ್ಲ ತೆಗಿತೀನಿ. ಇದೆಲ್ಲ ಲೈಕ್ ಇದ್ರದ್ದು ಡೈರೆಕ್ಟಾಗಿ ಈಗ ಫಸ್ಟ್ ಆಫ್ ಆಲು ಪ್ರೈಸ್ ಆ್ಯಕ್ಷನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಲೈಕ್ ಪ್ರೈಸ್ ಆ್ಯಕ್ಷನಲ್ಲೇ ಅದರಲ್ಲೂ ಮೀನಿಂಗ್ ಇದೆ. ಸಿಂಪಲಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಏನೇ ನೀವು ಕಲಿಯೋಕೆ ಹೋದರೂ ಆ ವರ್ಡ್ ಏನಿರುತ್ತೆ ಆ ವರ್ಡಲ್ಲೇ ನಿಮಗೆ ಮೀನಿಂಗ್ ಸಿಕ್ಬಿಡುತ್ತೆ. ಲೈಕ್ ಇವಾಗ ಪ್ರೈಸ್ ಆ್ಯಕ್ಷನ್ ಹೇಳ್ಕೊಡ್ತೀನಿ. ಅಂದರೆ ಪ್ರೈಸ್ ಆ್ಯಕ್ಷನ್ ಅಂದರೆ ಏನು, ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ಏನು ಆ್ಯಕ್ಟ್ ಮಾಡ್ತಿದೆ, ಒಂದ್ಸಲ ಕೆಳಗೆ, ಒಂದ್ಸಲ ಮೇಲಕ್ಕೆ, ಒಂದ್ಸಲ ಕೆಳಗೆ, ಒಂದ್ಸಲ ಮೇಲಕ್ಕೆ, ಈ ಆ್ಯಕ್ಷನ್ ಏನು ನಡೀತಿದೆ ಇದನ್ನು ನಾವು ಪ್ರೈಸ್ ಆ್ಯಕ್ಷನ್ ಅಂತ ಕರಿತೀವಿ. ಆ್ಯಂಡ್ ಲೈಕ್ ಮಾರ್ಕೆಟಲ್ಲಿ 2 ಟೈಪ್ಸ್ ಆಫ್ ಇವ್ರು ಇರ್ತಾರೆ, ಲೈಕ್ ಟ್ರೇಡರ್ಸ್ ಇರ್ತಾರೆ. ಒಬ್ಬರು ಬೈಯರು, ಒಬ್ಬರು ಸೆಲ್ಲರ್ ಅಂತ. ಒಬ್ಬರು ಬೈಯರು, ಇನ್ನೊಬ್ಬರು ಸೆಲ್ಲರ್ ಅಂತ. ಪ್ರೈಸ್ ಆ್ಯಕ್ಷನ್ ಮೇನಾಗಿ ಫಾರ್ಮ್ ಆಗೋದು ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಮಾರ್ಕೆಟ್ ಇದನ್ನು ನಾವು 1 day ಟೈಮ್ ಫ್ರೇಮಲ್ಲಿ ನಿಮ್ಗೆ ಹೇಳ್ಕೊಡೋದು. ದಯವಿಟ್ಟು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ, ಯಾಕಂದರೆ ಲೈಕ್ ಇದರಲ್ಲಿ ನಿಮಗಿನ್ನ ಸಿಂಪಲಾಗಿ ನಾನು ಅರ್ಥ ಮಾಡಿಸ್ಬೋದು, ಅದರಿಂದ ಹೇಳ್ತಾ ಇದ್ದೀನಿ. ಇವಾಗ ನೋಡಿರಿ, ಇಲ್ಲಿ ಬೈಯರ್ ಆ್ಯಕ್ಟಿವೇಟ್ ಆದರು ಅಂತ ಅಂದ್ಕೊಳ್ಳಿ. ಬೈಯರ್ಗೂ ಸೆಲ್ಲರ್ಗೂ ಒಂದು ಸರ್ಟೈನ್ ಲೆವೆಲ್ವರೆಗೂ ಒಂದು ಫೈಟ್ ನಡೆಯುತ್ತೆ, ನೀನಾ ಅಂತ. ಸೊ ಲಾಸ್ಟಲ್ಲಿ ಯಾರ್ದು ವಾಲ್ಯೂಮ್ಸ್ ಜಾಸ್ತಿ ಇರುತ್ತೆ, ಯಾರು ಜಾಸ್ತಿ ದುಡ್ಡು ಆಗ್ತಾರೆ, ಇಲ್ಲ ಯಾರು ಜಾಸ್ತಿ ಸೆಲ್ ಮಾಡ್ತಾರೆ, ಅದ್ರ ಪ್ರಕಾರ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಸೊ ಏನು ಫಾರ್ಮ್ ಆಗ್ತಾ ಹೋಗುತ್ತೆ ಮಾರ್ಕೆಟು, ಇದನ್ನು ಪ್ರೈಸ್ ಆ್ಯಕ್ಷನ್ ಅಂತ ಕರಿತೀವಿ. ಈಗ ನಾನು ಇದನ್ನು ಪ್ರೈಸ್ ಆ್ಯಕ್ಷನ್ ಅನ್ನೋದು ಸಿಂಪಲಾಗಿ ನಿಮಗೆ ಡೀಪಾಗಿ ಹೇಳ್ಕೊಡೋದ್ರ ಬದಲು ನನಗೆ ಒಂದೊಂದೇ ಹೇಳ್ಕೊಡ್ತಾ ಹೋಗ್ತೀನಿ ಚಾರ್ಟ್ ಪ್ಯಾಟರ್ನ್ಸು. ಅದರಲ್ಲಿ ನಿಮಗೆ ಆ್ಯಕ್ಷನ್ಸ್ಗಳು ಗೊತ್ತಾಗುತ್ತೆ. ಯಾವ ಥರ ಮಾರ್ಕೆಟ್ ಆಗಲಿ, ಚಾರ್ಟ್ಸ್ ಆಗಲಿ, ಪ್ರೈಸ್ ಆಗಲಿ, ಸ್ಟಾಕ್ಸ್ ಆಗಲಿ ನಿಮಗೆ ಮೂವ್ ಆಗ್ತಾ ಹೋಗುತ್ತೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಲೈಕ್ ಚಾರ್ಟ್ ಪ್ಯಾಟರ್ನ್ಸಲ್ಲಿ ಏನೇನು ಕಲಿತೀರ ಅನ್ನೋ ತೋರಿಸ್ಬಿಟ್ರೆ ಇನ್ನೂ ಬೆಟರ್ ಅನಿಸುತ್ತೆ. ಜಸ್ಟ್ ಒಂದೇ ಒಂದು ಸೆಕೆಂಡ್ ಕೊಡಿ. ಇವತ್ತು ನೀವು ಏನೇನು ಕಲಿತೀರ ಚಾರ್ಟ್ ಪ್ಯಾಟರ್ನ್ಸಲ್ಲಿ ಅನ್ನೋದು ನಿಮಗೆ ತೋರಿಸ್ಬಿಡ್ತೀನಿ. ಚಾರ್ಟ್ ಪ್ಯಾಟರ್ನ್ಸಲ್ಲಿ ಸಿಂಪಲ್ಲಾಗಿ ನೀವು ನೋಡೋಕೆ ಬಂದುಬಿಟ್ರೆ, ಲೈಕ್ ನೋಡಿ, ಇದರಲ್ಲೂ ಅಷ್ಟೇ ಟ್ರಯಾಂಗಲ್ ಪ್ಯಾಟರ್ನು, ರೆಕ್ಟ್ಯಾಂಗಲ್ ಪ್ಯಾಟರ್ನು, ಕಪ್ ಆ್ಯಂಡ್ ಹ್ಯಾಂಡಲು, ಹೆಡ್ ಆ್ಯಂಡ್ ಶೋಲ್ಡರು ಆ್ಯಂಡ್ ಪೋಲ್ ಆ್ಯಂಡ್ ಫ್ಲಾಗ್. ಇವತ್ತು ನೀವು 5 ಕಲಿತೀರ, 5 ಚಾರ್ಟ್ ಪ್ಯಾಟರ್ನ್ಸು. ಈ ಹೆಸರುಗಳಲ್ಲೇ ನಾನು ನಿಮಗೆ ಮೀನಿಂಗ್ಸ್ ತೋರಿಸ್ಬಿಡ್ತೀನಿ. ಟ್ರಯಾಂಗಲ್ ಪ್ಯಾಟರ್ನ್ ಅಂದರೆ ಏನು, ಟ್ರಯಾಂಗಲ್ ಶೇಪಲ್ಲಿರೋದು ಒಂದು ಪ್ಯಾಟರ್ನ್. ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಅಂದರೆ ಏನು, ರೆಕ್ಟ್ಯಾಂಗಲ್ ಶೇಪಲ್ಲಿರೋದು ಒಂದು ಪ್ಯಾಟರ್ನ್. ಇದು ರೆಕ್ಟ್ಯಾಂಗಲ್ ಅಲ್ಲ, ಸ್ಕ್ವಯರು. ರೆಕ್ಟ್ಯಾಂಗಲ್ ಇನ್ನೊಂದು ಸ್ವಲ್ಪ ಇದಿರುತ್ತೆ ಅಷ್ಟೇ, ಏನೇನಿಲ್ಲ. ಅಡ್ಜಸ್ಟ್ ಮಾಡಿಕೊಟ್ರೆ ಜಸ್ಟ್ ತೋರಿಸ್ಬೇಕು ಅನ್ಕೊಂಡಂಗೆ ತೋರಿಸ್ತೆ. ರೆಕ್ಟ್ಯಾಂಗಲ್ ಪ್ಯಾಟರ್ನು. ಕಪ್ ಆ್ಯಂಡ್ ಹ್ಯಾಂಡಲ್ ಬಂದು ಕಪ್ಪು ಅಂದ್ಬಿಟ್ಟು ಅಂದ್ಕೊಳ್ರಿ. ಹೆಡ್ ಆ್ಯಂಡ್ ಶೋಲ್ಡರ್ ಬಂದುಬಿಟ್ಟು ಇದು ಹೆಡ್ಡು, ಇದು ಶೋಲ್ಡರ್ಸ್ ಅಂತ ಅಂದ್ಕೊಳ್ಳಿ. ಪೋಲ್ ಆ್ಯಂಡ್ ಫ್ಲ್ಯಾಗ್ ಬಂದು ಇದೊಂದು ಪೋಲ್ ಆ್ಯಂಡ್ ಫ್ಲ್ಯಾಗು. ಸಿಂಪಲ್. ಈಗ ಇದನ್ನೇ ನಾನು ನಿಮಗೆ ಚಾರ್ಟಲ್ಲಿ ತೋರಿಸಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಆ್ಯಂಡ್ ಚಾರ್ಟ್ ಪ್ಯಾಟರ್ನ್ಸ್ ಅಂದರೆ ಏನು ಅಂತಲೂ ಹೇಳ್ಬಿಡ್ತೀನಿ. ಚಾರ್ಟ್ ಪ್ಯಾಟರ್ನ್ಸ್ ಅಂದರೆ ಸಿಂಪಲ್, ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಏನೇ ಒಂದು ಆಗಿದ್ರೂ ಮತ್ತೆ ರಿಪೀಟ್ ಆಗುತ್ತೆ. ದರ್ ಇಸ್ ಅ ಕೋಟ್, ನೀವು ಕೇಳಿಸ್ಕೊಂಡಿರ್ತೀರ, ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಅಂತ. ಮೂವಿ ಡೈಲಾಗು ಅಲ್ಲ, ಇದು ಸ್ಟಾಕ್ ಮಾರ್ಕೆಟಲ್ಲೂ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಒಂದು ಕೆಲವು ಪ್ಯಾಟರ್ನ್ಸ್ ಅನ್ನೋದಿರುತ್ತೆ. ಆ ಪ್ಯಾಟರ್ನ್ಸ್ ಫಾರ್ಮ್ ಆದಾಗ ಮೇಲಕ್ಕೆ ಹೋಗುತ್ತಾ ಕೆಳಕ್ಕೆ ಹೋಗುತ್ತಾ ಅಂದ್ಬಿಟ್ಟು ಲೈಕ್ ಹಳೆಯ ಕಾಲದಿಂದನೂ ಜನಗಳು ಅದನ್ನು ನಾವು ಪ್ರಿಡಿಕ್ಟ್ ಮಾಡಿಕೊಂಡು ಟ್ರೇಡ್ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಲೈಕ್ ಅದನ್ನು ಚಾರ್ಟ್ ಪ್ಯಾಟರ್ನ್ಸ್ ಅಂತ ಹೇಳ್ತಾರೆ. ಇದನ್ನು ನನ್ನ ಪ್ರಕಾರ ಈಗಿನ ಸಿಚುವೇಷನ್ಗೆ, ಮಾರ್ಕೆಟ್ ಕಂಡೀಷನ್ಗೆ, ನಮಗಿರೋ ಆಪರೇಟರ್ಸ್ ಪ್ರಕಾರ ಅದು ಫಾರ್ಮ್ ಆಗಿದ್ರೂ ಅದನ್ನು ಅವ್ರು ಮಾಡೋಕ್ಕೆ ಬಿಡಲ್ಲ, ಅವ್ರಿಗೆ ಬೇಕಾದಾಗೆ ನಡ್ಸ್ಕೊಂಡು ಹೋಗೋದು. ಬಟ್ ಸ್ಟಿಲ್ ಕಲ್ತ್ಕೊಬೇಕಾಗಿರೋದ್ರಿಂದ ನಾವು ಕಲ್ತ್ಕೊಂಬಿಡೋಣ. ಫಸ್ಟ್ ಆಫ್ ಆಲ್ ಟ್ರಯಾಂಗಲ್ ಪ್ಯಾಟರ್ನ್ ಬಂದುಬಿಡೋಣ. ನಿಮಗೆ ಟ್ರಯಾಂಗಲ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಇನ್ನೂ ಅರ್ಥ ಆಗೋಗುತ್ತೆ ಸಿಂಪಲ್ಲಾಗಿ. ಡೈರೆಕ್ಟಾಗಿ ನಮ್ಗೆ ಇಲ್ಲೇ ಎಲ್ಲ ನಾನು ತೋರಿಸ್ಬಿಡ್ತೀನಿ. ಇಲ್ಲಿಗೆ ಬಂದುಬಿಡಿ. ಯಾರಿಗಾನ ಟ್ರಯಾಂಗಲ್ ಪ್ಯಾಟರ್ನ್ ಕಾಣಿಸ್ತಿದ್ರೆ ಕಂಗ್ರ್ಯಾಚುಲೇಷನ್, ಸ್ವಲ್ಪ ಮುಂದೆ ಇದ್ದೀರಾ ಅಂತ. ಬಂದುಬಿಡಿ. ಇವಾಗ ಇಲ್ಲೊಂದು ಪ್ಯಾಟರ್ನ್ ಏನು ಕಾಣಿಸ್ತಿದೆ, ನನಗೆ ಇಲ್ಲಿ ಟ್ರಯಾಂಗಲ್ ಪ್ಯಾಟರ್ನ್ ಕಾಣಿಸ್ತಿದೆ. ಯಾಕಂದ್ರೆ ಕಾಣಿಸ್ತಿದ್ರೆ ದಯವಿಟ್ಟು ಫಸ್ಟ್ ನಮ್ಗೆ ಕಾಣಿಸ್ತು ನನಗೆ ಅಂತ ಆಗಿಬಿಡ್ರಿ ಕಮೆಂಟಲ್ಲಿ. ಇದನ್ನು ನಾನು ಇವಾಗ ತೋರಿಸ್ತೀನಿ. ಸಿಂಪಲಾಗಿ ನಾನು ನಿಮಗೆ ಟ್ರೆಂಡ್ ಲೈನ್ ಡ್ರಾ ಮಾಡೋದು ಹೇಳ್ಕೊಟ್ಟಿದ್ದೆ. ಇಲ್ಲಿಂದ ನೋಡಿರಿ, ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಕ್ಕೆ. ಸೇಮ್ ಅದೇ ಥರ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡೋಕ್ಕೆ. ಇವಾಗ ಇದು ಯಾವುದಾಯಿತು ಸರ್? ಸಿಂಪಲಾಗಿ ನೀವು ನೋಡಿದ್ದು ನಿಮಗೆ ಯಾವ ಪ್ಯಾಟರ್ನ್ ಅಂತ ಅನ್ನಿಸ್ತಿದೆ. ನಾನು ನಿಮ್ಗೆ ಡೈರೆಕ್ಟಾಗಿ ಮಾಡಿಬಿಟ್ಟೆ ತೋರಿಸ್ತೆ. ದಿಸ್ ಇಸ್ ಟ್ರಯಾಂಗಲ್ ಪ್ಯಾಟರ್ನ್. ಇದು ಬಂದು ಟ್ರಯಾಂಗಲ್ ಪ್ಯಾಟರ್ನ್. ಇದು ಯಾವ ಸೈಡ್ ಬ್ರೇಕ್ ಆದರೆ ಮಾರ್ಕೆಟ್ ಆ ಸೈಡ್ ಹೋಗುತ್ತೆ ಅಂತ ಜನ ನಂಬ್ತಾರೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಬಂತು, ಇಲ್ಲೇ ಮಾರ್ಕೆಟ್ ಇಲ್ಲೇ ಆಗ್ತಿತ್ತು. ಲೈಕ್ ಇದನ್ನು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಮಾಡ್ತು. ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಆಗಿ ಮಾರ್ಕೆಟ್ ಏನಾದರೂ ಹಿಂಗೆ ಮೇಲಕ್ಕೆ ಬ್ರೇಕ್ ಆದರೆ ಮಾರ್ಕೆಟಿಂಗ್ ಮೇಲಕ್ಕೆ ಹೋಗುತ್ತೆ ಅಂತ ಒಂದು
ಅಸಂಪ್ಷನ್ ಆಗಲಿ ಪ್ರಿಡಿಕ್ಷನ್ ಆಗಲಿ ನಡೆಯುತ್ತೆ. ಕೆಲಸ ನಡೆಯುತ್ತೆ, ಕೆಲಸ ನಡೆದಂಗೂ ಇರ್ಬೋದು, ಬಟ್ ನೀವು ಕಲಿಬೇಕಾಗಿರೋ ಕಲೀರಿ. ಸೊ ಇದೇನಾದರೂ ಕೆಳಗೆ ಬ್ರೇಕ್ ಆದರೆ ಕೆಳಗೆ ಬರುತ್ತೆ. ಆ್ಯಂಡ್ ಎಸ್ಪೆಷಲಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಇದು ಹೇಳ್ಬಿಡ್ತೀನಿ ಸರ್, ಚಾಟ್ ಪ್ಯಾಟರ್ನ್ಸಲ್ಲಿ ತುಂಬ ಥರ ಇದೆ, ನೀವು ನಂಬೋಕ್ಕಾಗಲ್ಲ. ಲೈಕ್ ಮೋರ್ ದ್ಯಾನ್ 30-40 ಥರ ಟೈಪ್ಸ್ ಇದೆ. ಬಟ್ ಅಷ್ಟೆಲ್ಲ ಕಲಿತು ಯೂಸ್ ಇಲ್ಲ. ಲೈಕ್ ನಿಮಗೆ ನಾರ್ಮಲಾಗಿ ಮಾರ್ಕೆಟಲ್ಲಿ ಯಾವ ಥರದ್ದು ಕಾಣಿಸುತ್ತೆ, ನಿಮ್ಗೆ ಏನೇನು ನೆಸೆಸರಿ ಇದೆ ಟ್ರೇಡಿಂಗಲ್ಲಿ, ಅದನ್ನು ಮಾತ್ರ ಹೇಳ್ಕೊಡ್ತೀನಿ. ಟ್ರಯಾಂಗಲ್ ಪ್ಯಾಟರ್ನ್ ನಿಮ್ಗೆ ಅರ್ಥ ಆಗೋಯ್ತು. ಸಿಂಪಲ್ ಲೈಕ್ ನೋಡಿ, ಲೈಕ್ ಇಲ್ಲಿಂದ ಬ್ರೇಕ್ಔಟ್ ಆಯಿತು, ಇಲ್ಲಿ ನೋಡಿ ಇದು ಬ್ರೇಕ್ ಆಗಿರೋದು, ಬ್ರೇಕ್ ಆಗಿದೆ. ಬಟ್ ಆಪರೇಟರ್ಸ್ ಹೇಳಿದ್ನಲ್ಲ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕರ್ಕೊಂಡೋಗಿ ಮಾರ್ಕೆಟು, ಏನೂ ಮಾಡೋಕ್ಕಾಗಲ್ಲ. ಬಟ್ ಲಾಂಗ್ ಟರ್ಮಲ್ಲಿ ನೋಡೋಕೋದ್ರೆ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಟ್ರಯಾಂಗಲ್ ಪ್ಯಾಟರ್ನ್ ಕಲ್ತ್ಬಿಟ್ರೆ ಇವಾಗ ಸಿಂಪಲ್ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ, ಲೈಕ್ ಆ ವರ್ಡ್ಸೆಲ್ಲ ಮೀನಿಂಗ್ ಇರುತ್ತೆ, ಅದನ್ನು ನೀವು ಹುಡುಕೊಂಡು ಟ್ರೇಡಿಂಗ್ ಮಾಡ್ಕೊಬೇಕು. ಸೊ ಇವಾಗ ನೀವು ಫಸ್ಟು ಟ್ರಯಾಂಗಲ್ ಪ್ಯಾಟರ್ನ್ ಅಂತ ನೀವು ಗುರ್ತಿಕೊಬೇಕು. ಏನನ್ನ ಲೈಕ್ ಟ್ರೇಡ್ ಮಾಡುವಾಗ ಫಸ್ಟ್ ಆಫ್ ಆಲು ಕ್ಯಾಂಡಲ್ಸ್ ನೋಡೋಕ್ಕೂ ಮೊದಲು ನೀವು ದಯವಿಟ್ಟು ಪ್ಯಾಟರ್ನ್ಸ್ ನೋಡೋದು ಕಲ್ತ್ಕೊಳ್ರಿ. ಅದಾದಮೇಲೆ ಇದು ಬರಬೇಕು. ಫಸ್ಟ್ ಆಫ್ ಆಲ್ ನೀವು ಟ್ರೆಂಡ್ ಯಾವುದಿದೆ ಅಂತ ನೋಡಿರಿ, ಆಮೇಲೆ ಪ್ಯಾಟರ್ನ್ಸ್ ಯಾವುದಿದೆ ಅಂತ ನೋಡಿರಿ, ಆಮೇಲೆ ನೀವು ಕ್ಯಾಂಡಲ್ ಸ್ಟಿಕ್ಸ್ ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಒಂದಾದಮೇಲೆ ಒಂದನ್ನು ನೀವು ಮಾಡ್ಕೊಂಬರಬೇಕು. ಇವಾಗ ಟ್ರಯಾಂಗಲ್ ಆಯಿತು, ಸೆಕೆಂಡ್ ಒಂದು ರೆಕ್ಟ್ಯಾಂಗಲ್ ಹೇಳಿದೆ. ಈಗ ನಿಮಗೆ ರೆಕ್ಟ್ಯಾಂಗಲ್ ಇದನ್ನು ತೋರಿಸ್ಬಿಡ್ತೀನಿ. ಸಿಂಪಲ್ ಈ ರೀತಿ ತೆಗಿತೀನಿ. ರೆಕ್ಟ್ಯಾಂಗಲ್ ಯಾರು ಕಾಣಿಸ್ತಿದೆ, ನನಗಂತೂ ಇಲ್ಲೊಂದು ಕಾಣಿಸ್ತಿದೆ. ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಯಾರಿಗಾದ್ರೂ ಕಾಣಿಸ್ತಿದ್ರೆ, ಇಲ್ಲಾಂದರೆ ಇರಿ ಒಂದ್ಸಲ ತೆಗ್ದೇ ಬಿಡ್ತೀನಿ ಇದನ್ನು. ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಯಾರಿಗಾದ್ರೂ ಕಾಣಿಸ್ತಿದ್ರೆ ಹೇಳಿ ಸರ್. ಎಲ್ಲನ ಕಾಣಿಸ್ತಿದ್ರೆ ಕ್ಲೀನಾಗಿ ಒಂದು ಸಲ ಕ್ಲೀನಾಗಿ ನೋಡಿಬಿಟ್ಟು ಹೇಳ್ಬಿಡಿ, ನನಗೆ ಕಾಣಿಸ್ತಿದೆ. ರೆಕ್ಟ್ಯಾಂಗಲ್ ಸಿಂಪಲ್ ಸರ್, ನೋಡಿ ಸರ್, ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಒಂದು ಎಂಡ್ ಆಗಿದೆ. ರೆಕ್ಟ್ಯಾಂಗಲ್ ಆಯಿತಾ ಸರ್? ಈ ಇದನ್ನೇ ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಅಂತ ಹೇಳ್ತೀರಿ. ಇಲ್ಲಾಂದರೆ ಲೈಕ್ ನೀವು ಕನ್ಸಾಲಿಡೇಷನ್ ಅನ್ಬೋದು, ಸೈಡ್ ವೇಸ್ ಅನ್ಬೋದು, ನೀವೇನಂತೀರೋ ಅದನ್ನು ಅನ್ಕೊಬೋದು. ಇದರಲ್ಲಿ ಏನಾಗಿದೆ ಅಂದರೆ ಸಿಂಪಲಾಗಿ ಸರ್, ಇದೇ ರೆಕ್ಟ್ಯಾಂಗಲ್ ಫಾರ್ಮೇಟಲ್ಲಿ ಅದು ಕನ್ಸಾಲಿಡೇಟ್ ಆಗ್ತಾ ಬಂದಿದೆ. ಯಾವಾಗ ಇದು ಕೆಳಗೆ ಬ್ರೇಕ್ ಆಗುತ್ತೋ ಕೆಳಗೆ ಹೋಗುತ್ತೆ, ಮೇಲಕ್ಕೆ ಬ್ರೇಕ್ ಆದರೆ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ನಾನು ನಿಮಗೆ ಹೇಳ್ದಂಗೆ ಆಪರೇಟರ್ಸ್ ಆಟ ಆಡಿಸಿದ್ದಾರೆ. ಕೆಳಗೆ ಬ್ರೇಕ್ ಮಾಡಿ ಕೆಳಗೆ ಹೋಗುತ್ತೆ ಅಂತ ಆಸೆ ಹುಟ್ಟಿಸಿ 100% ರ್ಯಾಲಿ ಕೊಡಿಸಿದ್ದಾರೆ. ಸಿಂಪಲ್ ಆಪರೇಟರ್ಸ್ ಹಿಂಗೆ ಆಟ ಆಡ್ಸೋದು, ಹಿಂಗೆ ದುಡ್ಡು ಹೊಡೆಯೋದು. ಇದು ನಿಮ್ಗೆ ಅರ್ಥ ಆಗೋಯ್ತು ಸರ್. ಸಿಂಪಲಾಗಿ ಹೇಳ್ಕೊಡೋ ಟ್ರೈ ನಾನು ನಿಮಗೆ ಬೇಕಾದ್ರೆ ನಾನು ಡೀಪಾಗಿ ಕೂತ್ಕೊಂಡು A to Z ನಾನು ನಿಮಗೆ ಎಲ್ಲ ಹೇಳ್ಕೊಡ್ಬೋದು. ಬಟ್ ನಿಮ್ಗೆ ಅಷ್ಟೊಂದು ನೆಸೆಸರಿ ಇಲ್ಲ, ನೀವು ಬುದ್ಧಿವಂತರು ಅರ್ಥ ಮಾಡ್ಕೊತೀರಾ. ಆ್ಯಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ನಿಮಗೆ ಇದನ್ನು ನಾನು ಕಾಂಪ್ಲಿಕೇಟ್ ಮಾಡಿ ಹೇಳ್ಕೊಟ್ರೆ ನೀವು ಅದನ್ನು ಕಾಂಪ್ಲಿಕೇಟಾಗೆ ತೊಗೊಂತೀರಾ. ಸೊ ನಾನು ಎಷ್ಟು ಸಿಂಪಲಾಗಿ ಹೇಳ್ಕೊಟ್ರೆ ನೀವು ಅಷ್ಟು ಸಿಂಪಲಾಗಿ ಅರ್ಥ ಮಾಡ್ಕೊತೀರಾ. ಸೊ ನಿಮಗೆ ಇವಾಗ ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಕೂಡ ನಿಮಗೆ ಗೊತ್ತಾಗೋಯ್ತು. ನನಗೆ ಇದಕ್ಕೆ ಲಾಜಿಕ್ಕು ರೀಸನ್ಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ, ಲಾಸ್ಟ್ವರೆಗೂ ನೋಡಿರಿ ಅದಕ್ಕೆ. ಇವಾಗ ಟ್ರಯಾಂಗಲ್ ಆಯಿತು, ರೆಕ್ಟ್ಯಾಂಗಲ್ ಆಯಿತು. ಅದಾದಮೇಲೆ ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂತಂದಿದೆ, ಲೈಕ್ ಹೆಡ್ ಆ್ಯಂಡ್ ಶೋಲ್ಡರ್ಗೆ ಡೈರೆಕ್ಟಾಗಿ ನಮ್ಮ ನಿಫ್ಟಿಗೆ ಬಂದುಬಿಡೋಣ. ಯಾಕಂದರೆ ಅದು ಫಾರ್ಮ್ ಆಗಿದ್ದಕ್ಕೆಲ್ವ ಹಿಂಗೆ ಆಗ್ತಾ ಇರೋದು. ಇದೆಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ರಿ. ಇದೆಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮಾಡ್ಕೊಡ್ತೀರಿ, ಇಲ್ಲಾಂದರೆ ತೆಗ್ದುಬಿಡ್ತೀನಿ ರೀ. ಇದರಲ್ಲಿ ನಿಮಗೆ ಹೆಡ್ ಆ್ಯಂಡ್ ಶೋಲ್ಡರ್ ಎಲ್ಲಿ ಕಾಣಿಸ್ತಿದೆ, ಒಂದು ಸೆಕೆಂಡ್ ಕೊಡಿ. ಹೆಡ್ ಆ್ಯಂಡ್ ಶೋಲ್ಡರ್ ಎಲ್ಲಿ ಕಾಣಿಸ್ತಿದೆ, ನನಗಂತೂ ಕಾಣಿಸ್ತಿದೆ. ನಿಮ್ಗೆ ಯಾರಾದರೂ ಕಾಣಿಸ್ತಿದ್ರೆ ದಯವಿಟ್ಟು ಬೆಸ್ಟ್ ಆಫ್ ಲಕ್. ಆಲ್ರೆಡಿ ನಿಮಗೆ ಗೊತ್ತು, ಬಟ್ ಇನ್ನೊಂದ್ಸಲ ಕಲ್ತ್ಕೊಡ್ರೆ. ನಾನು ಲಾಸ್ಟಲ್ಲಿ ನಿಮಗೆ ಎಂತಕ್ಕೆ ಹಿಂಗೆ ಆಗುತ್ತೆ ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ ಸರ್. ಇಲ್ಲಿ ನೋಡಿದ್ರೆ ನೀವು ಡೈರೆಕ್ಟಾಗಿ ಇದು ಬಂದು ಶೋಲ್ಡರ್ ಸರ್, ಇದು ಬಂದು ಹೆಡ್ ಸರ್, ಮತ್ತು ಇದು ಬಂದು ಶೋಲ್ಡರ್ ಸರ್. ಬಟ್ ನೀವು ಕ್ಲೀನಾಗಿ ನೋಡೋಕೆ ಹೋದರೆ ಇದು ಒಂದು ಶೋಲ್ಡರ್ ಅನಿಸುತ್ತೆ, ಇದೊಂದು ಶೋಲ್ಡರ್ ಅನಿಸುತ್ತೆ. ನನಗೆ ಓವರಾಲ್ ನೋಡೋಕೆ ಹೋಗ್ತಿರೋಕ್ಕೆ ನಿಮಗೆ ಅನ್ನಿಸ್ತಿರೋದು. ಹೆಡ್ ಆ್ಯಂಡ್ ಶೋಲ್ಡರ್ ಬಂದು ಹೆಂಗಿರುತ್ತೆ ಅಂದರೆ, ಮಾರ್ಕೆಟ್ ಒಂದು ಸಲ ಹಿಂಗೆ ಬಂದು ಹೈ ಟಚ್ ಆಗಿರುತ್ತೆ, ಮತ್ತೆ ಲೋ ಟಚ್ ಆಗಿ, ಮತ್ತೆ ಇನ್ನೊಂದು ಸಲ ಮೇಲಕ್ಕೆ ಹೋಗಿ, ಮತ್ತೆ ಹಿಂಗೆ ಲೋ ಟಚ್ ಆಗಿ, ಮತ್ತೆ ಹಿಂಗೆ ಬಂದು ಹಿಂಗೆ ಇರುತ್ತೆ. ಯಾರೋ ಪ್ರಾಫಿಟ್ಸ್ ಬುಕ್ ಮಾಡ್ಕೊಂಡಿದ್ದಾರೆ, ಫೋಟೋಸ್ ಕಳಿಸ್ತಿದ್ದಾರೆ. ಸಿಂಪಲ್. ಇದು ಬಂದು ನಾವು ಶೋಲ್ಡರ್ಸ್ ಅಂತ ಕರಿತೀವಿ, ಇದು ಬಂದು ಹೆಡ್ ಅಂತ ಕರಿತೀವಿ. ಇದು ಫಾರ್ಮ್ ಆದಾಗ 90% ಜನ ಅಂತಾರೆ ಕೆಳಗೆ ಬರುತ್ತೆ ಮಾರ್ಕೆಟು ಅಂತ. ಸೊ ಇವಾಗ ನಮ್ಮ ನಿಫ್ಟಿ ಚಾರ್ಟು ಹಿಂಗೆ ಫಾರ್ಮ್ ಆಗ್ತಿದೆ, ನೀವು ನೋಡ್ಕೊಳ್ರೆ ಮಿಕ್ಕಿದ್ದು ಏನಾಗುತ್ತೆ ಅಂತ. ಲೈಕ್ ನೀವು ಇನ್ನು ಲೈಕ್ ಇದನ್ನು ಕ್ಲೀನಾಗಿ ನೋಡಬೇಕು ಅಂದರೆ, ಲೈಕ್ ನೋಡ್ರಿ, ಇದೊಂದು ಶೋಲ್ಡರ್ ಆಗುತ್ತೆ, ಇದೊಂದು ಹೆಡ್ ಆಗುತ್ತೆ, ಇದೊಂದು ಶೋಲ್ಡರ್ ಆಗುತ್ತೆ. ಇಲ್ಲಿಂದ ಹಿಂಗೊಂದು ಕರೆಕ್ಷನ್ ಆಗಿ ಇವಾಗ ಫಾಲ್ ಆಯಿತು ಅಂತ ಅನ್ಕೊಂತೀರಿ, ಬಟ್ ರಿಕವರ್ ಆಗ್ತಿದೆ, ಮತ್ತೆ ಹಿಂಗೆ ಬರ್ತಿದೆ. ಏನಾಗುತ್ತೋ ನಾವು ಮಾರ್ಕೆಟ್ ಕಂಡೀಷನ್ ಕ್ರ್ಯಾಶ್ ಬಗ್ಗೆ ಮಾತಾಡೋದು ಕರೆಕ್ಟ್ ಟೈಮ್ ಅಲ್ಲ. ಬಟ್ ನಿಮಗೆ ಹೆಡ್ ಆ್ಯಂಡ್ ಶೋಲ್ಡರ್ ತೋರಿಸ್ಬೇಕಿತ್ತು, ನಾನು ತೋರಿಸ್ತೆ. ಆ್ಯಂಡ್ ಇದ್ರದ್ದು ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಸಿಂಪಲ್ ಹಿಂಗೆ ಆದಾಗ ಜನ ಏನಂತಾರೆ ಅಂದರೆ, ಹಿಂಗೆ ಕೆಳಗೆ ಬೀಳುತ್ತೆ, 90% ಕೆಳಗೆ ಬೀಳುತ್ತೆ ಅಂತ. ನಿಮ್ಗೆ ಅದು ನಾನು ತೋರಿಸ್ಬಿಟ್ರೆ ಬೆಟರ್ ಅಂತ ಅನಿಸುತ್ತೆ. ಒಂದು ಸೆಕೆಂಡ್, ತೋರಿಸ್ಬಿಟ್ರೆ ಬೆಟರ್ ಅನಿಸುತ್ತೆ, ತೋರಿಸ್ಬಿಡ್ತೀನಿ ಎಲ್ಲ ಹಂಗೆ ಆಗಿರೋದಿದ್ದರೆ. ಲೈಕ್ ಇಲ್ಲಿ ನೋಡಿ ಸಿಂಪಲ್ ಇಲ್ಲಿ ನೋಡಿ, ಇದು ಬಂದು ಶೋಲ್ಡರು, ಇದು ಬಂದು ಹೆಡ್ಡು, ಮತ್ತೆ ಹೆಂಗೆ ಬಂತು ಇದೊಂದು ಶೋಲ್ಡರು. ಇಲ್ಲಿ ಬಂದು ಸಿಂಪಲಾಗಿ ನೀವು ನೋಡಿದ್ರೆ ಹೆಡ್ ಆ್ಯಂಡ್ ಶೋಲ್ಡರ್ ಬ್ರೇಕ್ ಆಯ್ತು, ಈ ಲೆವೆಲು ಕೆಳಗೆ ಬಂದಿದೆ ಮಾರ್ಕೆಟು ಅಂತ. ಸಿಂಪಲ್ ಅರ್ಥ ಆಯ್ತಲ್ಲ. ನಿಮ್ಗೆ ಪ್ರೂಫ್ ಕೂಡ ನಾನು ತೋರಿಸ್ತೆ. ಇದು ಶೋಲ್ಡರು, ಇದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಫಾರ್ಮ್ ಆಯಿತು. ಹಿಂಗೆ ಬಂತು ಒಂದು ಲೈಕ್ ಒಂದು ಸ್ವಲ್ಪ ಹಿಂಗೆ ರಿವರ್ಸಲ್ ಆಗೋ ಥರ ನಿಮಗೆ ಫಾರ್ಮ್ ಮಾಡಿ ಕೆಳಗೆ ಕರ್ಕೊಂಡು ಸೀದಾ ಕೆಳಗೆ ಬಂತು.
ಅರ್ಥ ಆಗೋಗಿದೆ ನಿಮಗೆ. ಹೆಡ್ ಆ್ಯಂಡ್ ಶೋಲ್ಡರ್ ಆಯಿತು, ಲೈಕ್ ರೆಕ್ಟ್ಯಾಂಗಲ್ ಆಯಿತು, ಟ್ರಯಾಂಗಲ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಕಪ್ ಆ್ಯಂಡ್ ಹ್ಯಾಂಡಲ್. ಕಪ್ ಆ್ಯಂಡ್ ಹ್ಯಾಂಡಲ್ ಬಂದು ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ, ಇಲ್ಲೇ ಐತಲ್ಲ. ಸೊ ಸಿಕ್ಕಿದ್ರಿಂದ ನಮಗೆ ತೋರಿಸ್ತೀನಿ. ಕಪ್ ಆ್ಯಂಡ್ ಹ್ಯಾಂಡಲ್ ಬಂದು ಸಿಂಪಲ್ಲಾಗಿ ನೋಡ್ರಿ, ಇದೊಂದು ಕಪ್ಪು, ದಿಸ್ ಈಸ್ ಅ ಕಪ್, ದಿಸ್ ಈಸ್ ಅನ್ ಹ್ಯಾಂಡ್. ಹಿಂಗೆ ಆಗಿದ್ದ ಸಲ ಪ್ರತಿ ಸಲ ಕಪ್ ಬಂದು ಹಿಂಗೆ ಹ್ಯಾಂಡಲ್ ಆಗಿ ಒಂದು ಕರೆಕ್ಷನ್ ತೊಗೊಂಡು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಡಿನೋಟ್ ಮಾಡುತ್ತೆ. ನೋಡಿರಿ, ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮ್ ಆಯಿತು, ಮೇಲಕ್ಕೆ ರನ್ ಆಯಿತು. ಸಿಂಪಲ್, ಇದು ನಿಮ್ಗೆ ಅರ್ಥ ಆಯಿತು. ಸಿಂಪಲಾಗಿ ಹೇಳ್ಕೊಡ್ತೀನಿ ಸರ್, ನಿಮ್ಗೆ ಜಾಸ್ತಿ ನಾನು ಇದೇನೋ ಮಾಡ್ತಾ ಇಲ್ಲ. ಈಗ ನೆಕ್ಸ್ಟ್ ಬಂದುಬಿಟ್ಟು ಪೋಲೆಂಡ್ ಫ್ಲ್ಯಾಗ್. ನಿಮ್ಮ ಪೋಲೆಂಡ್ ಫ್ಲ್ಯಾಗು ತೋರಿಸ್ಬೋದು, ಇಲ್ಲೇ ಇದೆ ನೋಡಿ ಸರ್, ಎಲ್ಲ ಪಕ್ಕದಲ್ಲೇ ಇದೆ. ಒಂದು ಪೋಲ್ ಹಿಂಗೆ ಫಾರ್ಮ್ ಆಯ್ತಾ ಬಂತು, ಒಂದು ಫ್ಲ್ಯಾಗು ಹಿಂಗೆ ಫಾರ್ಮ್ ಆಯಿತು, ಬ್ರೇಕ್ ಆಯಿತು, ಮೇಲಕ್ಕೆ ಹೋಯ್ತು. ಸಿಂಪಲ್ ಸರ್, ನಿಮ್ಗೆ ಇಷ್ಟು ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ. ಬಿಕಾಸ್ ನನಗೆ ಯಾಕೆ ನಿಮಗೆ ಹೇಳಿದ ಕಾಂಪ್ಲಿಕೇಟ್ ಮಾಡಿಕೊಟ್ರೆ ನಿಮಗೂ ಕಾಂಪ್ಲಿಕೇಟೆಡಾಗಿ ಅರ್ಥ ಆಗುತ್ತೆ. ಸೊ ನನಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ. ಇವಾಗ ರೀಸನ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಏನಕ್ಕೆ ಹಿಂಗೆ ಫಾರ್ಮ್ ಆಗುತ್ತೆ ಅಂತ ನಿಮಗೆಲ್ಲ ತೋರಿಸಾಯಿತು, ಹಿಂಗೆ ಹೋಗುತ್ತೆ ಅಂತದ್ದು ಹೇಳಾಯಿತು. ಇವಾಗ ಡೈರೆಕ್ಟಾಗಿ ನಾವು ಜಾಸ್ತಿ ಇದು ಮಾಡ್ದಂಗೆ ಇಲ್ಲಿಗೆ ಬಂದುಬಿಡಿ. ಇವಾಗ ನನಗೆ ಇದು ಕೊಡ್ತೀನಿ, ಲೈಕ್ ಅದರದ್ದು ರೀಸನ್ ಎಂತಕ್ಕೆ ಹೆಂಗೆ ಏನು ಅಂತ ಹೇಳ್ತೀನಿ. ಇವಾಗ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿತ್ತಲ್ಲ ಸರ್, ಫಸ್ಟ್ ಬಂದು ನಾವು ಟ್ರಯಾಂಗಲ್ ಕಲ್ತ್ಕೊಂಡ್ವಿ. ಟ್ರಯಾಂಗಲಲ್ಲಿ ಏನಾಯಿತು ಅಂದರೆ, ಫಸ್ಟ್ ಒಬ್ಬ ಬೈಯರಿಂಗ್ ಎಂಟರ್ ಆಗಿರ್ತಾನೆ, ಅವ್ನು ಸೆಲ್ ಮಾಡ್ತಾನೆ. ಲೈಕ್ ಇದ್ರಲ್ಲಿ ಬಂದು ಪ್ರಾಫಿಟ್ಸ್ ಏನಿತ್ತು ಅವ್ನು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಇಸ್ಕೊಂಡವರೆಲ್ಲ ಇಲ್ಲಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈ ಲೆವೆಲ್ಗೆ ಬಂದಾಗ ಹೊಸ ಬೇರೆ ಸ್ಟಾರ್ಟ್ ಆಗ್ತಾರೆ, ಇಲ್ಲಿವರೆಗೂ ಬಂದಿದೆ ಮತ್ತು ಇಲ್ಲಿವರೆಗೂ ಹೋಗುತ್ತೆ ಅಂತ. ಸೊ ಈ ಥರ ಅವರು ಬೈಯಿಂಗು ಸೆಲ್ಲಿಂಗ್ ಮಾಡ್ತಾ ಬಂದಾಗ ಒಂದು ಸರ್ಟೈನ್ ಲೆವೆಲ್ವರೆಗೂ ಅವರು ಅದರಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಇಲ್ಲಿ ಬೈ ಮಾಡಿದವ್ರು ಇಲ್ಲಿ ಸೆಲ್ ಮಾಡ್ತಾರೆ, ಇಲ್ಲಿ ಸೆಲ್ ಮಾಡಿದವ್ರು ಇಲ್ಲಿ ಬೈ ಮಾಡ್ತಾರೆ, ಆ ಥರ ಇಲ್ಲೇ ಮಾಡ್ಕೊಂಡಿರ್ತಾರೆ. ಯಾವಾಗ ಇಲ್ಲಿ ಬಂದಾಗ ವಾಲ್ಯೂಮ್ಸ್ ಕಮ್ಮಿ ಇರುತ್ತೆ, ವಾಲ್ಯೂಮ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಆ್ಯಂಡ್ ಈ ಸರ್ಟೈನ್ ಲೆವೆಲ್ ಬಂದಾಗ ಇವಾಗ ನೋಡಿರಿ, ನೀವಾದರೂ ಏನು ಮಾಡ್ತೀರಾ, ಈ ಥರ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಿದೆ ಅಂದರೆ ಜನ ಚೆನ್ನಾಗಿರೋ ಒಬ್ಬ ವಾಲ್ಯೂಮ್ಸ್ ಹಿಂಗೆ ಮೇಲಕ್ಕೆ ಬಂತು ಅಂದರೆ ಎಲ್ಲರೂ ಮೇಲೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವತ್ತು ಯಾರು ಹಿಂಗೆ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಎಲ್ಲರೂ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾಕಂದರೆ ಹಿಂಗೆ ಕೆಳಗಿಂದ ಬ್ರೇಕ್ ಆಗಿದೆ. ಈಗ ನಾನು ನಿಮ್ಗೆ ಇದನ್ನೇ ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ಟೈಮ್ ನೀವು ಇದನ್ನೇ ಮಾಡ್ತೀರಾ. ಈ ಥರ ನಮಗೆ ವರ್ಷಾಳುಗಟ್ಟೆಯಿಂದ ಹೇಳ್ಕೊಡ್ತಿರೋದ್ರಿಂದ ಅದೊಂದು ಸರ್ಟೈನ್ ಪ್ಯಾಟರ್ನ್ ಆಗೋಗಿದೆ, ಅದು ಹಂಗೆ ಆಗುತ್ತೆ ಅಂತ. ಈ ಟೈಮಲ್ಲಿ ಹಿಂಗೆ ಬ್ರೇಕ್ ಆದಾಗ ಯಾರೋ ಒಬ್ಬ ಆಪರೇಟರ್ ದುಡ್ಡು ಹೊಡಿಬೇಕಂದ್ಬಿಟ್ಟು ಸಡನ್ನಾಗಿ ಒಂದು 50 ಲಕ್ಷನೋ 1 ಕೋಟಿನೋ ಹಿಂಗೆ ನುಗ್ಗಿಸ್ಬಿಟ್ಟು ನಿಮ್ಮದೆಲ್ಲ ಹಿಂಗೆ ಕರ್ಕೊಂಡು ಹೋದ ಅಂದರೆ ಅದನ್ನು ಫೇಕ್ ಬ್ರೇಕ್ಔಟ್ ಅಂತ ಹೇಳಿ ಯಾಮಾರಿಸ್ತಾರೆ. ಸಿಂಪಲ್, ಮುಗೀತು. ಮಾರ್ಕೆಟಿಂಗ್ ನಿಮಗೆ ಹೆಂಗೆ ಮಾಡುತ್ತೆ ಫುಲ್ ಕಂಪ್ಲೀಟ್, ನಿಮ್ಗೆ ಫುಲ್ ಸ್ಟಾಕ್ ಮಾರ್ಕೆಟ್ ಇದನ್ನು ನಂಗೆ ತೋರಿಸ್ಬಿಟ್ಟೆ, ಆಯಿತಾ. ನಿಮಗೆ ಇದು ಲೈಕ್ ನಿಮ್ಗೆ ಹೇಳ್ಕೊಟ್ಟಾಯ್ತು ನನಗೆ ಇದನ್ನು. ಇವತ್ತು ರೆಕ್ಟ್ಯಾಂಗಲಲ್ಲೂ ಸೇಮ್ ಇದರಲ್ಲಿ ಏನಾಗುತ್ತೆ ಅಂದರೆ, ಲೈಕ್ ರೆಕ್ಟ್ಯಾಂಗಲಲ್ಲಿ ಮಾರ್ಕೆಟ್ ಹಿಂಗಿಂದ ಒಂದು ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಈ ಸರ್ಟೈನ್ ಲೆವೆಲ್ಗೆ ಬಂದಾಗ ಲೈಕ್ ಬೈಯಿಂಗು ಸೆಲ್ಲಿಂಗ್ ಸಪ್ಲೈ ಇರಲ್ಲ, ಡಿಮ್ಯಾಂಡು ಇರಲ್ಲ ಕಂಪ್ನಿಲಿ. ಆ್ಯಂಡ್ ನನಗೆ ಇನ್ನೊಂದು ಹೇಳೋದು ಮಾಡ್ತದೆ, ಸ್ಟಾಕ್ ಮಾರ್ಕೆಟ್ 110% ನಡೆಯೋದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ. ನಿಮ್ಗೆ ಇನ್ನು ಮೇನ್ ಇದೆಯೋ ಅವೆಲ್ಲ ಯಾರ್ಯಾರು ಏನು ಹೇಳ್ತಾರೋ ಅದನ್ನು ಎಷ್ಟು ನಂಬ್ತಿರೋ ಅಷ್ಟೇ ನಂಬ್ರಿ. ಬಟ್ ಇದನ್ನಂತೂ 100% ನಂಬಿಡ್ರಿ. ಯಾಕಂದರೆ ಸಪ್ಲೈ ಇದ್ರೇ ಮಾರ್ಕೆಟ್ ಕೆಳಗೆ ಬರುತ್ತೆ, ಡಿಮ್ಯಾಂಡ್ ಇದ್ರೇ ಮಾರ್ಕೆಟ್ ಆ ಸ್ಟಾಕು ಮೇಲಕ್ಕೆ ಹೋಗುತ್ತೆ. ಸಿಂಪಲ್, ಇದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಆ್ಯಂಡ್ ನಿಮಗೆ ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಹೇಳ್ಕೊಡ್ತಿದ್ದೆ. ಇದಕ್ಕೆ ಬಂದಾಗ ಒಂದು ಸರ್ಟೈನ್ ಲೆವೆಲ್ ಬಂದಾಗ ಮಾರ್ಕೆಟ್ ಇಲ್ಲೇ ಆಟ ಆಡುತ್ತೆ. ಇಲ್ಲಿಂದ ಬೈಯರ್ ಸೆಲ್ಲರ್ಸ್ ಎಲ್ಲರೂ ಫಿನಿಶ್ ಆಗೋಗ್ತಾರೆ. ಆ ಟೈಮಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಬಂದಾಗ ಮೇಲಕ್ಕೆ ಬ್ರೇಕ್ ಆದರೆ ಮೇಲಕ್ಕೆ ಹೋಗುತ್ತೆ. ಅದೇ ಏನಾದರೂ ಹಿಂಗೆ ಬಂದು ಕೆಳಕ್ಕೆ ಬ್ರೇಕ್ ಆದರೆ ಕೆಳಗೆ ಬರುತ್ತೆ. ಸಿಂಪಲ್, ನಿಮಗೆ ಈಗ ಎರಡು ಎಕ್ಸ್ಪ್ಲೈನ್ ಮಾಡಾಯಿತು ರೀಸನ್ಸ್ ಏನಾಗುತ್ತೆ ಅಂತ. ನೆಕ್ಸ್ಟಿಗೆ ಬಂದುಬಿಡೋಣ. ಮತ್ತು ನಿಮಗೆ ಕಪ್ ಆ್ಯಂಡ್ ಹ್ಯಾಂಡಲು ಹೇಳಿದೆ. ಕಪ್ ಆ್ಯಂಡ್ ಹ್ಯಾಂಡಲ್ಸ್ ಏನಾಗುತ್ತೆ ಅಂದರೆ, ಮಾರ್ಕೆಟಿಂಗಿಂದ ಎಲ್ಲೋ ಒಂದು ಕೆಳಗೆ ಬೀಳ್ತಾ ಇರುತ್ತೆ. ಸಡನ್ನಾಗಿ ಏನೋ ಒಂದು ಮಾರ್ಕೆಟ್ ಒಳ್ಳೆ ಇದು ಕಂಪ್ನಿಯವರು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ತಂದರು ಅಂತಾನೋ, ಇಲ್ಲಾಂದರೆ ಲೈಕ್ ಏನೋ ಚೇಂಜ್ ಮಾಡಿರೋ ಮಿಸ್ಟೇಕ್ಸ್ ಕರೆಕ್ಟ್ ಮಾಡ್ತಾರೆ, ಲೈಕ್ ಅರ್ನಿಂಗ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ, ಸೇಲ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಮಾರ್ಕೆಟು ಉಲ್ಟಾ ಹೊಡೆಯುತ್ತೆ, ನಾನು ವಾಪಸ್ ಬೆಳಿಬೇಕು ಅಂತ ಅಂದ್ಕೊಳುತ್ತೆ. ಆ ಟೈಮಲ್ಲಿ ಮಾರ್ಕೆಟ್ ಸ್ವಲ್ಪ ಮೇಲಕ್ಕೆ ಹೋದಾಗ ಇದೊಂದು ಕಪ್ ಫಾರ್ಮ್ ಆಯಿತು. ಇವಾಗ ಇದಕ್ಕೆ ಹ್ಯಾಂಡಲ್ ಹೆಂಗೆ ಫಾರ್ಮ್ ಆಗುತ್ತೆ ಅಂದರೆ, ಆ ಟೈಮಲ್ಲಿ ಒಂದೇ ಸಲ ಹಿಂಗೆ ಹೋಗ್ತಿರೋ ಸ್ಟಾಕ್ನ ಒಂದೇ ಸಲ ಹಿಂಗೆ ಹೋಗ್ಬಿಟ್ರೆ ಅದು ರಾಕೆಟ್ ಆಗುತ್ತೆ, ಮಾರ್ಕೆಟ್ ಆಗೋಲ್ಲ. ಸೊ ಸಿಂಪಲ್ಲಾಗಿ ಇಲ್ಲೊಂದು ಸ್ವಲ್ಪ ಹೋಲ್ಡ್ ಮಾಡಿ ಕನ್ಸಾಲಿಡೇಟ್ ಆಗಿ, ಇಲ್ಲಾಂದರೆ ಹಿಂಗೆ ಒಂದು ಸ್ವಲ್ಪ ಕೆಳಗೆ ಫಾರ್ಮ್ ಆಗಿ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ವಾಲ್ಯೂಮ್ಸ್ ಮತ್ತೆ ಪಂಚಿನ್ ಆದಾಗ ಮಾರ್ಕೆಟ್ ಹಿಂಗೆ ಮೇಲಕ್ಕೆ ಹೋಗುತ್ತೆ. ಇದನ್ನು ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಹೇಳ್ತೀವಿ. ನಿಮಗೆ ರೀಸನ್ ಕೂಡ ಎಕ್ಸ್ಪ್ಲೈನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವುದು ಹೇಳ್ಕೊಟ್ಟಿದ್ದೆ ನಿಮಗೆ, ಪೋಲ್ ಆ್ಯಂಡ್ ಫ್ಲ್ಯಾಗ್. ಸೇಮ್ ಇದರಲ್ಲಿ ನಿಮ್ಗೆ ಸೇಮ್ ಒಂದೇ ಅರ್ಥ ಬರುತ್ತೆ. ಮಾರ್ಕೆಟ್ ಹಿಂಗೆ ಮೇಲಕ್ಕೆ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಇದು ನಿಮಗೆ ಫ್ಲ್ಯಾಗ್ ಅಂತ ಅಂದೆ. ಇದಕ್ಕಿಂತ ಲೈಕ್ ಒಂದು ಸ್ವಲ್ಪ ಕ್ರಾಸ್ ಇರುತ್ತೆ. ಒಂದು ಸೆಕೆಂಡ್, ದಿಸ್ ಇಸ್ ನಾಟ್ ಎಕ್ಸಾಕ್ಟ್ ಪೋಲ್ ಆ್ಯಂಡ್ ಫ್ಲ್ಯಾಗ್. ಹಿಂಗೆ ಬಂದು ಲೈಕ್ ಸ್ವಲ್ಪ ಹಿಂಗೆ ಸ್ವಲ್ಪ ಕೆಳಗಿರಬೇಕು, ಇಷ್ಟೂ ಇರಬಾರ್ದು, ಬಟ್ ಸ್ವಲ್ಪ ಕೆಳಗಿರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಿಂಪಲ್ ಮಾರ್ಕೆಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ಮಾರ್ಕೆಟು ಹಿಂಗೆ ಆಡ್ಕೊಂಡು ಹೆಂಗೆ ಒಂದು ಬರ್ತಾ ಇರುತ್ತೆ ಮೇಲಕ್ಕೆ. ಆ ಟೈಮಲ್ಲಿ ಒಂದು ಪೋಲ್ ಆ್ಯಂಡ್ ಫ್ಲ್ಯಾಗ್ ಈ ಥರ ಈ ಲೆವೆಲಲ್ಲಿ ಒಂದು ಪೋಲ್ ಆ್ಯಂಡ್ ಫ್ಲ್ಯಾಗ್ ಫಾರ್ಮ್ ಆದರೆ ಮಾರ್ಕೆಟು ಮೇಲೆ ಬ್ರೇಕ್ ಆದರೆ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬ್ರೇಕ್ ಆದರೆ ಕೆಳಗೆ ಹೋಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಮಾರ್ಕೆಟು ಎಷ್ಟು ಮೇಲಕ್ಕೆ ಬರಬೇಕು ಅಷ್ಟು ಮೇಲಕ್ಕೆ ಬಂದುಬಿಟ್ಟಿದೆ. ಬಟ್ ಇಲ್ಲಿ ಹೋಲ್ಡ್ ಮಾಡಬೇಕು. ನಾನು ನಿಮ್ಗೆ ಹೇಳ್ದಂಗೆ ಹಿಂಗೆ ಹೋಗ್ತಾ ಇದ್ದರೆ ಅದು ರಾಕೆಟ್ ಆಗುತ್ತೆ, ಮಾರ್ಕೆಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಸಿಂಪಲ್ಲಾಗಿ ಇಲ್ಲಿ ಬಂದಾಗ ಸ್ವಲ್ಪ ಹೋಲ್ಡ್ ಮಾಡಿ ಕನ್ಸಾಲಿಡೇಟ್ ಆಗಿ, ಯಾರನ್ನ ಪ್ರಾಫಿಟ್ ಬುಕ್ ಮಾಡೋರಿದೆ ಅವ್ರು ಬುಕ್ ಮಾಡ್ಕೊಂಡು ಒಂದು ಸ್ವಲ್ಪ ಅಲ್ಪ
ಆ ಟೈಮಲ್ಲಿ ವಾಲ್ಯೂಮ್ಸ್ ಕೂಡ ಕಮ್ಮಿ ಆಗಿರುತ್ತೆ. ಆ ಟೈಮಲ್ಲಿ ಜನಗಳು ಯಾವುದಾದ್ರೂ ಒಂದು ವಾಲ್ಯೂಮ್ ಮೇಲಕ್ಕೆ ಪಂಚಿನ ಆದರೆ ಮೇಲಕ್ಕೆ ಹೋಗುತ್ತೆ, ಯಾರನ್ನ ಒಬ್ಬರು ದೊಡ್ಡ ಸೆಲ್ ಮಾಡಿಕೊಂಡು ಬ್ರೇಕೌಟ್ ತೆಗೆದ್ರೆ ಕೆಳಗೆ ಬ್ರೇಕೌಟ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಆಗೋಕ್ಕೆ ಪಾಸಿಬಲ್ ಸಿಂಪಲ್, ಜನಗಳಿಗೆ ತಲೆ ತುಂಬಿಸಿದ್ದಾರೆ. ಲೈಕ್ ಈ ಥರ ಬ್ರೇಕ್ ಆದಾಗ ಲೈಕ್ ಯಾರ್ಯಾದರೂ 99% ನಾನು ನಿಮ್ಗೆ ಅದೇ ಹೇಳ್ಕೊಡ್ತಾಯಿದ್ದೀನಿ, ನಾಳೆ ದಿನ ನೀವು ಇದೇ ಮಾಡೋಕ್ಕೆ ಹೋಗ್ತೀರಾ. ಸೊ ಹಿಂಗೆ ಬರೋದಲ್ಲಿ ಈ ಫ್ಲೋಲಿ ಜನ ತುಂಬಿ ಆ ಸೈಡ್ಗೆ ಮಾರ್ಕೆಟ್ ಮೂವ್ ಆಗುತ್ತೆ. ದಿಸ್ ಇಸ್ ಟ್ರೂತ್. ಜನ ಯಾರು ಏನೇ ಹೇಳಿದ್ರು ಸಪ್ಲೈ ಡಿಮ್ಯಾಂಡ್ ಮೇಲೆ ಹೋಗುತ್ತೆ. ಈ ಥರ ಇದು ಆದಾಗ ಜನಗಳಿಗೆ ಡಿಮ್ಯಾಂಡ್ ಅಂತ ಅನಿಸುತ್ತೆ, ಲೈಕ್ ಹಿಂಗೆ ಫಾರ್ಮ್ ಆಗ್ತಿರೋದನ್ನ ಬೈ ಮಾಡಬೇಕಂತ ಅನಿಸುತ್ತೆ. ಜನ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಮೇಲಕ್ಕೆ ಹೋಗುತ್ತೆ. ಸಿಂಪಲ್, ಇದಕ್ಕೆ ರೀಸನ್ ಇಷ್ಟೇ ಇರೋದು. ಇದೇ ಥರ ತುಂಬ ಪ್ಯಾಟರ್ನ್ಸ್ ಇದೆ. ಆ ಪ್ಯಾಟರ್ನ್ಸ್ಗಳು ನೀವು ಎಷ್ಟು ಕಲಿಬೋದು. ಬಟ್ ಎಲ್ಲ ಪ್ಯಾಟರ್ನ್ಗೂ ನಾನು ಹೇಳೋದು ಹೊರಟಿರೋದು ಒಂದೇ, ಲೈಕ್ ಎಷ್ಟೇ ಜನ ಎಷ್ಟೇ ಪ್ಯಾಟರ್ನ್ಸ್ ಕಲಿತು ನೀವು ಎಷ್ಟೇ ವಾಲ್ಯೂಮ್ಸ್ ತುಂಬಿಸಿದ್ರು ಒಬ್ಬ ಆಪರೇಟರ್ ಬರ್ತಾನೆ ದುಡ್ಡು ಹೊಡಿಬೇಕು ಅಂದ್ಬಿಟ್ಟು ಅದಕ್ಕೆ ಎಗೇನ್ಸ್ಟಾಗಿ ಒಂದು ಒಳ್ಳೆ ಆರ್ಡರ್ ಪಂಚಿನ್ ಮಾಡ್ತಾನೆ. ಬ್ರೇಕೌಟ್ ಆಯಿತು, ನಿಮ್ಮದು ಪ್ಯಾಟರ್ನ್ಸ್ ಡಮಾರ್ ಆಯಿತು. ಆ ಟೈಮಲ್ಲಿ ನೀವು ಸ್ಟಾಪ್ ಲಾಸ್ ಎಲ್ಲ ತೊಗೊತೀರಾ, ಮತ್ತೆ ಅವ್ನು ಅಲ್ಲಿಂದ ಉಲ್ಟಾ ತೊಗೊತಾನೆ, ಅದು ಹಂಗೆ ಹೋಗುತ್ತೆ. ಸಿಂಪಲ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಲೈಕ್ ಆ್ಯಕ್ಚುಲಾಗಿ ದಿಸ್ ರಿಯಾಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್. ನೀವು ನಂಬಿದ್ರು ನಂಬಿಲ್ಲ ಅಂದರು ಸ್ವಲ್ಪ ಹಾರ್ಶು, ಬಟ್ ಇದೇ ನಿಜ. ಆ್ಯಂಡ್ ಇನ್ನೇನು ಕಲ್ತ್ಕೊಬೇಕು ನೀವು ಅಂತಾರೆ ಲೈಕ್ ಸಿಂಪಲ್ ಇವೆಲ್ಲ ಆಯ್ತಲ್ಲ. ನಿಮಗೆ ಫೇಕ್ ಬ್ರೇಕೌಟು ಅದು ಹೇಳ್ದಲ್ವ, ಫೇಕ್ ಬ್ರೇಕೌಟು ಮತ್ತು ನಿಮಗೆ ಲೈಕ್ ಲೆಜಿಟ್ ಬ್ರೇಕೌಟ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಲೈಕ್ ಈ ವಿಡಿಯೋ ಆಲ್ರೆಡಿ 15 to 20 minutes ಆಗೋಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಸೆಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಫೇಕ್ ಬ್ರೇಕೌಟ್ಸ್ ಹೆಂಗೆ ಕಂಡುಹಿಡಿಯೋದು, ಲೈಕ್ ರಿಯಲ್ ಬ್ರೇಕೌಟ್ಸ್ ಹೆಂಗೆ ಕಂಡುಹಿಡಿಯೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ನೀವು ಕಲ್ತಿರೋದೆಲ್ಲ ಸಿಂಪಲ್, ನೀವು ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಅರ್ಥ ಆಗಿಲ್ಲ ಇನ್ನೊಂದು ಸಲ ವೀಡಿಯೋ ನೋಡಿ. ಫ್ರೀಯಾಗಿರೋದ್ರಿಂದ ನೀವು ಏನೋ ಕಾಸು ಕೊಡಬೇಕಿಲ್ಲ. ಆ್ಯಂಡ್ ಪಾಯಿಂಟಿಗೆ ಬಂದುಬಿಡೋಣ, ದಯವಿಟ್ಟು ಲೈಕ್ ಮಾಡಿಬಿಡಿ, ಕಮೆಂಟ್ ಮಾಡಿಬಿಡ್ರಿ, ಶೇರ್ ಮಾಡಿಬಿಡ್ರಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆ್ಯಸ್ ಯೂಶುವಲ್ ಯಾವಾಗಲೂ ಹೇಳ್ತಿರೋದು, ಸುಮ್ಮನೆ ಅಲ್ಲಿ ಕಾಸು ಕೊಟ್ಟು ವೇಸ್ಟ್ ಮಾಡಬೇಡ್ರಿ. ಯಾಕಂದರೆ ಲೈಕ್ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋಕ್ಕೆ 5,000 6,000 10,000 ಒಬ್ಬ ಅಂತೂ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, 80,000 ಕಾಸು ಇಸ್ಕೊಂಡು ಹೇಳ್ಕೊಡ್ತಾರೆ. ಸೊ ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀರಿ, ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ದೀವಿ, ವಿತೌಟ್ ಕಾಂಪ್ಲಿಕೇಶನ್ಸ್ ಏನೂ ಇಲ್ದಂಗೆ. ಆ್ಯಂಡ್ ಸಿಂಪಲಾಗಿ ನೀವು 80,000 ಕೊಟ್ಟು ಕಲಿಯೋಕ್ಕಂತ ಹೋದರೆ ಅವ್ರು 80,000 ನಿಮ್ಗೆ ಎಷ್ಟು ಕಾಂಪ್ಲಿಕೇಟ್ ಮಾಡಿಕೊಡ್ಬೇಕೋ ಅಷ್ಟು ಕಾಂಪ್ಲಿಕೇಟ್ ಮಾಡಿನೇ ನಿಮಗೆ ಹೇಳ್ಕೊಡೋದು. ಸೊ ದಯವಿಟ್ಟು ಸಿಂಪಲ್ ಸರ್, ಇದು ಬೇಸಿಕ್ ಅಲ್ವಾ. ಇವಾಗ ನೀವು ಅದನ್ನು ಒಂದು ಲೈಕ್ ಒಂದು ಲಕ್ಷ ರೂಪಾಯಿ ಕಾಸು ಕೊಡ್ತಿದ್ದೀರಾ ಒಂದು ಗಾಡಿ ಇಸ್ಕೊಳಕ್ಕೆ ಅಂದರೆ, ನೀವು ಆ 1 ಲಕ್ಷಕ್ಕೆ ಏನಿರಬೇಕು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಅವ್ರು 1 ಲಕ್ಷ ತುಂಬ್ತಾರೆ. ಸೊ ನಾನು ನಿಮಗೆ ಇಲ್ಲಿ ಹೇಳ್ತಿರೋದೇನೆಂದರೆ, ಈಗ ನೀವು 80,000 ಕೊಟ್ಟು ಒಂದು ಏನೋ ಸ್ಟಾಕ್ ಮಾರ್ಕೆಟ್ ಕಲಿತೀನಿ ಬೇಸಿಕ್ಸ್ ಅಂತ ಅಡ್ವಾನ್ಸ್ ಅಂತ ಹೋದರೆ ಅವ್ರು ನಿಮ್ಗೆ ಇಷ್ಟು ಸಿಂಪಲಾಗಿ ಹೇಳ್ಕೊಡೋಕೆ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಅದು ಅರ್ಥನೂ ಆಗಲ್ಲ. ಅವ್ರು ಎಷ್ಟು ಕಾಂಪ್ಲಿಕೇಟಾಗಿ ಮಾಡಿ ಹೇಳ್ಕೊಟ್ರೆ ನಿಮ್ಗೆ ಅಷ್ಟು ದುಡ್ಡು ವರ್ತ್ ಅಂತ ಅನ್ಸೋದು. ಇದೊಂದು ವಿತ್ ಪ್ರೂಫ್ ಇದೆ. ಲೈಕ್ ದಯವಿಟ್ಟು ಏನೋ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಥ್ಯಾಂಕ್ ಯು. ಇದ್ರ ಮೇಲೆ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಬಾಯ್.